ಮಾಡ್ತಾರೆ. ಕುಡಿದು ಬಂದ್ರಂತೂ ಕೇಳೇ ಬೇಡ. ಒಂದು ವಾರ ಮನೆ ಆಚೆ ನಿಲ್ಲಿಸ್ತಾರೋ. ಪೊಲೀಸ್ ಅಂತ ಸುಳ್ಳು ಹೇಳಿದ್ರೆ ತಲೆ ಕೆಳಗೆ ನೇತಾಕಿ ಒಂದ್ ಮೆಣಸಿನ್ಕಾಯಿ ಒಗ್ಗಿ ಹಾಕ್ತಾಳೆ. ಐಟಿ ಹುಡುಗಿ ನೀನ್ ಮನೇಲಿದ್ದಾಗ ಅವಳ ಆಫೀಸಲ್ಲಿ ಇರ್ತಾಳೆ, ಅವಳ ಮನೇಲಿದ್ದಾಗ ನೀನ್ ಆಫೀಸಲ್ಲಿ ಒಬ್ರಿಗೊಬ್ರು ನೋಡ್ಕೊಳಕ್ಕೆ 1 ತಿಂಗಳು ಬೇಕು. ಈ ಖುಷಿಗೆ ಮದ್ವೆ ಯಾಕಪ್ಪ ನಿಂಗೆ? ಅಂಕಲ್ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನೋಡಿ. ನನ್ನ ಕಂಡೀಷನ್ಸ್ಗೆ ನನ್ನ ಯೋಗ್ಯತೆಗೆ ತಕ್ಕನಾಗಿ ದಯವಿಟ್ಟು ನೀವೇ ಒಂದು ಹುಡುಗಿ ನೋಡ್ಕೊಟ್ಬಿಡಿ. ಈ ಹುಡುಗಿ ನೋಡು, ಹೆಸರು ರೋಹಿಣಿ ಅಂತ. ಬಡವ್ರ ಮನೆ ಹುಡುಗಿ. ಅವರಪ್ಪ ಸ್ಕೂಲಲ್ಲಿ ವಾಚ್ಮ್ಯಾನ್, PUC ಓದಿದ್ದಾಳೆ. ಒಳ್ಳೆ ಹುಡುಗಿ. ಜಾಯಿಂಟ್ ಫ್ಯಾಮಿಲಿಲಿ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಜ್ಜಿ ತಾತ, ಚಿಕ್ಕಪ್ಪ ಎಲ್ರ ಜೊತೆ ಒಟ್ಟಿಗೆ ಬೆಳೆದವಳು. ಮನೆ ಕೆಲಸ ಎಲ್ಲ ಮಾಡ್ತಾಳೆ. PUCಲಿ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿದೆ. ಓದಕ್ಕೆ ಶಕ್ತಿ ಇಲ್ಲ ಅಂತ ಓದಿಸ್ತಾ ಇಲ್ಲ. ನೀನ್ ಮದ್ವೆ ಆದ್ಮೇಲೆ ಓದ್ಸೋಕೆ ಆಸೆ ಇದ್ರೆ ಓದ್ಸು. ನಿನ್ ಸಂಸಾರನು ನೋಡ್ಕೊತಾಳೆ, ನಿನ್ ಮಗನು ನೋಡ್ಕೊಂತಾಳೆ. ಉದ್ಧಾರ ಆಗ್ತೀಯೋ ಏನಂತ್ಯ? ನೋಡಕ್ಕೆ ಸುಮಾರಾಗಿದ್ದಾಳೆ ಅಷ್ಟೇ. ನಿಂಗೆ ಬ್ಯೂಟಿನೇ ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲಪ್ಪ. ಆಯ್ತು ಅಂಕಲ್, ಈ ಬ್ಯೂಟಿನ ಇಟ್ಕೊಂಡು ಏನ್ ಮಾಡ್ತೀರಾ? ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನನ್ಗೆ ಕ್ಯಾರೆಕ್ಟರ್ ಮುಖ್ಯ. ಐ ಆಮ್ ರೆಡಿ. ದೌರಿ 1 ರೂಪಾಯಿನೂ ಕೊಡಲ್ಲ. ನಂಗೆ 1 ರೂಪಾಯಿ ಬೇಕಾಗಿಲ್ಲ ಅಂಕಲ್. ನಿಮ್ಗೆ ಕಮಿಷನ್ ಬೇಕು ತಾನೆ? ನಾನ್ ಕೊಡ್ತೀನಿ. ನೋಡೋ, ನೀನು ನಮ್ ಹುಡ್ಗ. ಮದ್ವೆ ಆಗು, ಮಗು ಮಾಡ್ಕೋ. ನಮ್ ಕಣ್ಣಕ್ಕೆ ಬರ್ತೀನಲ್ಲ ಅವತ್ತು ಕಮಿಷನ್ ಕೊಟ್ಬಿಡಪ್ಪ. ಅಯ್ಯೋ ಅಂಕಲ್, ನನ್ ಲೈಫ್ ಅಲ್ಲಿ ಹಾಲಜೇನ್ ಲೈಟ್ ಹಚ್ಬಿಟ್ರಿ. ಆಶೀರ್ವಾದ ಮಾಡಿ. ಕಾಲ್ಗೆಲ್ಲ ಬೀಳ್ಬೇಡ ಕಣೋ. ಹೌದು, ನಾನ್ ಬರೀ ಹುಡುಗಿರ ಬಗ್ಗೆನೇ ಹೇಳ್ದೆ. ಇವಾಗ ನೀನೇನ್ ಕೆಲ್ಸ ಮಾಡ್ತಿದ್ಯಾ? ಅಂಕಲ್, ಚಪ್ಪಲಿ ಅಂಗಡಿ ಇಟ್ಟಿದೆ, ಬಿಸ್ನೆಸ್ ಕೈ ಕಚ್ಬಿಡ್ತು. ಹೋಟೆಲ್ ಇಟ್ಟಿದ್ದೆ, ನನ್ ಬೇಲೆ ಇಲ್ಲ. ಕೊರೋನಾ ಬಂದು ಕೊಚ್ಕೊಂಡು ಹೊಟ್ಟೋಯ್ತು. ಚಾಪೆ ಅಂಗಡಿನೂ ಇಟ್ಟಿದೆ ಅಂಕಲ್, ಬಿಸ್ನೆಸ್ಸು ಚಾಪೆ ಸುತ್ಕೊಂಡು ಹೊಟ್ಟೋಯ್ತು. ಈಗ ಬಿಸ್ನೆಸ್ ಎಲ್ಲ ಬಿಟ್ಟು ಒಂದು ಕೆಲಸಕ್ಕೆ ಸೇರೋಣ ಅಂತ ಇದ್ದೀನಿ. ಯಾರೋ ಮುಂದಿನ ತಿಂಗಳು ಬರಕ್ಕೆ ಹೇಳಿದ್ದಾರೆ. ಅಲ್ಲಿವರೆಗೂ ದಯವಿಟ್ಟು ಏನಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರಿ. ಸುಳ್ಳು ಹೇಳಿ ನನ್ನ ಮದ್ವೆ ಮಾಡು ಅಂತಾರೆ. ಹೌದು, ನಾನು 4-5 ಸುಳ್ಳು ಹೇಳಿ ಎಂಗೇಜ್ಮೆಂಟ್ ಮಾಡಿಸ್ತೀನಪ್ಪ. ಮದ್ವೆ ಆಗೋಷ್ಟಲ್ಲಿ ಕೆಲಸ ಹುಡ್ಕೊಂಡ್ಬಿಡು. ಆಯ್ತು ಅಂಕಲ್. ಹಂಗಾದ್ರೆ ಬಾ, ಡನ್. ನಾಳೆನ ಹುಡುಗಿ ನೋಡ್ಕೋಬೇಕು.